ಜಯಂತಿ ಉತ್ಸವ ಹಾರ್ದಿಕ ಶುಭಾಶಯಗಳು. ಜೈ ಭೀಮ್. ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಹಾಕ್ರಿ ಘೋಷಣೆ ಕೂಗ್ರಿ ಹಂಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಟೆ ಎಷ್ಟೇ ಕಾರ್ಯಕ್ರಮಗಳು ಇದು ಬಹಳ ಮುಖ್ಯವಾದ ಬಹಳ ಮುಖ್ಯ ಕಾರ್ಯಕ್ರಮ. ಇಲ್ಲ ಇದು ನಾವು ನಾಟಕ ಇವತ್ತಿನ ದಿವಸ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ 130ನೇ ಜನ್ಮೋತ್ಸವ 135ನೇ ಜನ್ಮ ಮಹೋತ್ಸವವನ್ನು ಕಬಾಡೆ ಕಾಲನಿ ವತಿಯಿಂದ ಅದ್ದೂರಿಯಾಗಿ ವಿಜೃಂಭಿಸ್ತಾ ಇದ್ದೇವೆ. ತಾವೆಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಹೇಳ್ತಾ, ಅಂಬೇಡ್ಕರ್ ಅವರು ನಾಕನ್ ಸರ್ ಹೇಳದಂತೆ ಬಾಲ್ಯದಿಂದಲೂ ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಕಠಿಣ ಪರಿಶ್ರಮದಿಂದ ಎಷ್ಟೋ ಅವಮಾನಗಳನ್ನು ಸಹಿಸಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅಮೇರಿಕಾ, ಇಂಗ್ಲೆಂಡ್ದಲ್ಲಿ ಅತ್ಯಂತ ಅತ್ಯುನ್ನತ ಪದವಿಗಳನ್ನು ಗಳಿಸಿ ಭಾರತದಲ್ಲಿ ಬಂದು ಕಾನೂನು ಮಂತ್ರಿಯಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಅವರು ಭಾರತಕ್ಕೆ ಒಂದು ಪವಿತ್ರವಾದ ಗ್ರಂಥವನ್ನು ಸಂವಿಧಾನದ ರೂಪದಲ್ಲಿ ಬರೆದುಕೊಟ್ಟು ಇವರಿಗೂ ಜಾತಿ ಮತ ಅಲ್ಲದೆ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ದೊರಕಬೇಕನ್ನೋ ಒಂದು ಉದ್ದೇಶದಿಂದ ಒಂದು ಸಂವಿಧಾನವನ್ನು ಅವರು ಬರೆದುಕೊಟ್ಟಿದ್ದಾರೆ. ಅವರು ಭಾರತಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ರತ್ನದಂತೆ ಬೆಳಗ್ತಾ ಇದ್ದಾರೆ. ನಮ್ಮ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸರ್ಕಲ್ಗಳನ್ನು ಅದಾವ ಅಂದ್ರೆ ಅದು ಭೀಮರಾವ್ ಅಂಬೇಡ್ಕರ್ ಅವರ ಸರ್ಕಲ್ಗಳು ಅದಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಾನತೆ ಹರಿಕಾರ, ಎಲ್ಲರಿಗೂ ಒಳಿತನ್ನೇ ಬಯಸಿದಂಥ ಮಹಾನ್ ಮಾನವತಾವಾದಿ ಹಾಗೂ ಅವರು ಕಷ್ಟಪಟ್ಟಂತ ನೆನೆಸ್ಕೊಂಡ್ರೆ ಇಡೀ ಮೈಯೆಲ್ಲ ರೋಮಾಂಚನ ಬರ್ತದೆ. ಆ ರೀತಿ ಅವರು ಕಷ್ಟಪಟ್ಟಿದ್ದಾರೆ. ಆಮೇಲೆ ಸಂವಿಧಾನನ ಬರೆದಿದ್ದಾರೆ, ಸಮಾನತೆಯನ್ನು ತಂದಿದ್ದಾರೆ. ರಿಸರ್ವ್ ಬ್ಯಾಂಕ್ ಅವರೇ ಸ್ಥಾಪನೆ ಮಾಡಿದ್ದು, ಮಹಿಳೆಯರಿಗೆ ಸಮಾನತೆಯನ್ನು ಒದಗಿಸಿಕೊಟ್ಟಂತ ಸಂವಿಧಾನದಲ್ಲಿ ಬರೆದಿದ್ದಾರೆ. ಮಹಿಳೆಯರಿಗೆ ಹೆರಿಗೆ ರಜಾ, ಮಹಿಳೆಯರಿಗೆ ಸಮಾನತೆ, ಅವರಿಗೆ ಪ್ರತಿಯೊಂದು ರಾಜಕೀಯದಲ್ಲೂ ಶಿಕ್ಷಣದಲ್ಲೂ ಸಮಾನತೆಯನ್ನು ಅವರ ದೇಣಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್. ಅಂಬೇಡ್ಕರ್ ಅವರಿಗೆ ಜೈ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಈಗ ಜೈ ಭೀಮ್. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಮಹತ್ವದ ಅಂಗವಾಗಿ ಮತ್ತು ಮಾನ್ಯ ನಾಕನ್ ಸರ್ ಅಂಬೇಡ್ಕರ್ ಅವರ ಬಗ್ಗೆ ಅನಿಸಿಕೆಗಳನ್ನು ಹೇಳಬೇಕಂತ ಅವರಲ್ಲಿ ನೆನೆಸಿದರು. ಈ ಕಬಾಡೆ ಕಾಲನಿಯ ಸಮಸ್ತ ಎಲ್ಲ ಬಂಧುಗಳೇ ಮತ್ತು ಅಂಬೇಡ್ಕರ್ ಅನುಯಾಯಿಗಳೇ, ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಎಲ್ರಿಗೂ
ಪ್ರಥಮವಾಗಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ ಹಾಗೂ ಇಂದಿನ ಎಲ್ಲ ಯುವಜನರ ಮತ್ತು ಅವರ ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ಜನರ ಮಹತ್ವಾಕಾಂಕ್ಷಿ ಆಗಿರ್ತಕ್ಕಂಥ ಸಂವಿಧಾನವನ್ನು ಬರೆದುಕೊಟ್ಟು ನಮ್ಮ ಎಲ್ಲರ ಈ ದೇಶದ ಎಲ್ಲ ಪ್ರಜೆಗಳ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಿಂದ ಅವರು ದೊಡ್ಡವರಾಗುವವರೆಗೂ ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿ ಬಡವರ ಮತ್ತು ದೀನ ದಲಿತರ ಮತ್ತು ಮಹಿಳೆಯರ ಹಾಗೂ ಕಾರ್ಮಿಕರ ಬಗ್ಗೆ ಅಪಾರವಾದ ಪ್ರೀತಿಯಿಂದ ಸಂವಿಧಾನ ಬರೆಯುವಾಗ ಯಾರಿಗೆ ಯಾವ ಯಾವ ಸೌಲಭ್ಯಗಳು ಕೊಡಬೇಕು, ಯಾರು ಯಾವ ರೀತಿ ಸಮಾಜದ ಕೆಳರೇಖೆ ಕೆಳಗಡೆ ಇದ್ದಾರೆ, ಎಲ್ಲರನ್ನೂ ಮೇಲೆತ್ತುವ ಸಮಾನರು ಅಂತಕ್ಕಂಥ ಭಾವನೆಯಿಂದ ಸಂವಿಧಾನವನ್ನು ರಚಿಸಿ ನಮ್ಮ ಎಲ್ಲ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಮತ್ತು ದಲಿತರ ಬಾಳಿಗೆ ದೀಪವಾಗಿ ನಮ್ಮ ಎಲ್ಲರ ದಲಿತರ ಸೂರ್ಯ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಮತ್ತು ಚಂದ್ರ ಇರುವವರೆಗೂ ಎಷ್ಟು ಸತ್ಯನೋ ಅಷ್ಟೇ ಅವರ ಹೆಸರು ಸಹ ಅಜರಾಮರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೆನೆದು ಅವರನ್ನು ದೇವರಂತ ನಾವು ದಲಿತರು ಮತ್ತು ಹಿಂದುಳಿದವರು ಮತ್ತು ಮಹಿಳೆಯರು ಕಾರ್ಮಿಕರು ಎಲ್ಲರೂ ಅವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ದೇವರಂತೆ ಇವತ್ತು ನಾವು ಕರಿತೀವಿ. ದೇವರ ಸಮಾನರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ರಿ. ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಗರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈಗ ಅಂಬೇಡ್ಕರ್ ಅವರು ಮುಖ್ಯವಾಗಿ ಸಮಾನತೆ ಹಕ್ಕು, ಶೈಕ್ಷಣಿಕ ಹಕ್ಕು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಮತ್ತು ರಿಸರ್ವ್ ಬ್ಯಾಂಕ್ ಮತ್ತು ಆರ್ಥಿಕದಿಂದ ನಮ್ಮ ದೇಶ ಬಳಲ್ತಾ ಇತ್ತು. ಆ ಟೈಮ್ದಲ್ಲಿ ನಮ್ಮನ್ನು ಕಾನೂನು ಮಂತ್ರಿಯಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕಾನೂನು ಮಂತ್ರಿಯಾಗಿ ಬಂದು ಅವರು ನಮ್ಮ ಕಾನೂನನ್ನು ಬಿಗಿಪಡಿಸಿದರು. ಹೀಗೆ ನಾನು 2 ಮಾತು ತಿಳಿಸ್ತೇನೆ. ಎಲ್ಲರಿಗೂ ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮೋತ್ಸವಕ್ಕೆ ಹಾರ್ದಿಕ ಶುಭಾಶಯನ್ನು ಹೇಳುತ್ತಾ ಕಬಾಡೆ ನಗರದ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ನಡೆದಿದ್ದು ದೀನ ದಲಿತರ ಹಾಗೂ ಸಮಾನತಾವಾದಿ ಹಾಗೂ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸೂರ್ಯ ಚಂದ್ರ ಇರುವ ತನಕ ಅವ್ರ ಹೆಸರು ಅಜರಾಮರಾಗಿ ಇರುತ್ತದೆ. ಹಾಗೂ ಶಿಕ್ಷಣ ಕ್ರಾಂತಿ ನಾನು ಮತ್ತೇನು ಹೇಳ್ಬೇಕಂದಿದೆ. ಹೆಲೋ
ಯಾರು ಬಂದಿಲ್ಲ